ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಟನ್ ಊಟಕ್ಕೆ ಹೊರಟಿದ್ವಿ. ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಕರೆದಿದ್ದಾರೆ, ಅದಕ್ಕಾಗಿ ಹೊರಟಿದ್ವಿ. ಈ ಥರ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಇವಾಗ ಗಾಡಿ ತೆಗೆದ್ರು ಹೊರಟಿದ್ದೀವಿ. ನಾವಿವಾಗ ಹೋಗ್ತಿರೋದು ಕಂಬಾಲಹಳ್ಳಿ. ಅಲ್ಲಿ ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಹೇಳಿದರು, ಅದಕ್ಕಾಗಿ ಹೊರಟಿದ್ದೀವಿ. ಗಾಡಿಗೆ ಹೋಗ್ತಾ ಇದ್ದೀವಿ. ಗಾಳಿ ಜಾಸ್ತಿ, ಕೂದಲೆಲ್ಲ ಹಾರಾಡ್ತಾ ಇದ್ದಾವೆ. ಗಾಡಿಯಲ್ಲಿ ಹೋಗ್ತಾ ಒಂದು ಕ್ಲಿಪ್ ಹಂಗೆ ತಕ್ಕೊಂಡೆ ಹೋಗಿ ಅವ್ರ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಮತ್ತೆ ಇಲ್ಲಿ ದೇವ್ರು ನೋಡೋಣ ಅಂತ ಬಂದ್ವಿ. ದೇವ್ರು ಬಂದ್ಬಿಟ್ಟು ಕಣ್ಮೆ ಮಾರಮ್ಮ. ಹೆಸರು ಕೇಳಿದ್ದೀನಾಗಲಿ ನಾನು ಯಾವತ್ತೂ ನೋಡಿದ್ದಿಲ್ಲ, ಇವತ್ತೇ ನೋಡ್ತಿರೋದು. ಡೆಕೋರೇಷನ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ದೇವ್ರನ್ನೆಲ್ಲ ಮುಕ್ಕೊಂಡು ಹಣ್ಣುಕಾಯಿ ಮಾಡ್ಸೋಣ, ಕಾಯನ್ನು ಇಟ್ಕೊಂಡಿರಲಿಲ್ಲ, ಹಂಗಾಗಿ ಸುಮ್ಮನೆ ಕೈ ಮುಕ್ಕೊಂಡು ಇನ್ನು ಒಂದು ವಿಡಿಯೋ ತಕ್ಕೊಂಡು ಇನ್ನಲ್ಲೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ತಕ್ಕೊಂಡು ಮತ್ತು ಅಲ್ಲಿ ಐಸ್ ಕ್ರೀಮ್ ಕಾಣಿಸಿದ್ವು. ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತಂದು ಎಲ್ಲ ಹೋದ್ವಿ. ನಮ್ಮ ರಿಲೇಷನ್ ಎಲ್ಲ ಹೋಗಿದ್ವಿ, ಹಂಗಾಗಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿಂತಾ ನಿಂತ್ಕೊಂಡಿದ್ದೀವಿ. ನನ್ನ ಮಗಳು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ವೀಡಿಯೋಕ್ಕೂ ಫೋಟೋಗೆ ಜಾಸ್ತಿ ಬರೋಲ್ಲ ಅವಳು, ಇವಾಗ ತೆಗಿತಾ ಇದ್ದೀನಿ, ನೋಡ್ತಾ ಇದ್ದಾಳೆ. ಇವರೆಲ್ಲ ನಮ್ಮ ಮನೆಯವ್ರು, ಅವ್ರ ಅಕ್ಕ ಅವರಿಬ್ಬರು. ಇವರು ಹೆಣ್ಮಗಳೇ ಆಗಬೇಕು, ಅವ್ರ ಮೂವರು ಹೆಣ್ಮಕ್ಳು. ಮತ್ತು ಇಲ್ಲಿ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕುರಿ ಮಟನು ಚಿಕನ್ನು ಎರಡೂ ಮಾಡಿದರು. ನಮ್ಮ ಮನೆಯವ್ರು ಕುರಿ ಮಟನ್ ತಿಂತಾಯಿದ್ರು, ನಾನು ತಿನ್ನಲ್ಲ, ಚಿಕನ್ ತಿಂತಾಯಿದ್ದೆ. ಮತ್ತು ಇನ್ನು ಊಟ ಮಾಡ್ಕೊಂಡೆಲ್ಲ ಊರ ಕಡೆಲ್ಲ ಹೋಗೋಣ ಅಂತ ರೆಡಿ ಆದ್ವಿ. ಅಕ್ಕ ತಾಂಬೂಲ ಕೊಡ್ತೀನಿ ಅಂತ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟರು, ತಗೊಂಡು ಇನ್ನು ಊರ ಕಡೆ ಇನ್ನು ಬಂದ್ವಿ. ಬಂದಿನ ಬಿಸಿಲಲ್ಲಿ ಬಂದ್ವಲ್ಲ, ಒಂದು ಸ್ವಲ್ಪ ಹೊತ್ತಂಗೆ ಒಂದು ಅರ್ಧ ಗಂಟೆ ಹಂಗೆ ರೆಸ್ಟ್ ತಗೊಂಡು ಮತ್ತೆ ಆಮೇಲೆ ಈ ಬಿಸಿಲಿಗೆಲ್ಲ ಗಿಡಗಳೆಲ್ಲ ಸ್ವಲ್ಪ ಎಲ್ಲ ಒಣಗ್ದಂಗೆ ಬಾಡ್ದಂಗೆ ಆಗಿದ್ವು. ಸ್ವಲ್ಪ ಹಂಗೆ ಗಿಡಗಳು ನೀರು ಬಿಡೋಣ ಅಂತಂದು ನೋಡಿ ನೀರು ಬಿಡ್ತಾಯಿದ್ದೀನಿ ಗಿಡಗಳಿಗೆಲ್ಲ. ಇನ್ನು ಆ ಕಡೆ ನಮ್ಮ ಮನೆಯವ್ರು ಏನೋ ಮಾತಾಡ್ತಾಯಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ನೀರೆಲ್ಲ ಗಿಡಕ್ಕೆಲ್ಲ ನೀರು ಬಿಟ್ಕೊಂಡು ನಮ್ಮ ಮನೆ ಹತ್ರ ಎಲ್ಲ ಜಾಸ್ತಿ ಎಲ್ಲ ಹೂವಿನ ಗಿಡಗಳೇ ಜಾಸ್ತಿ. ಶನಿವಾರ ಆ ಥರ ವಾರ ಬಂದರೆ ಹೂವು ಏನು ಕೊಂಡ್ಕೊಳ್ಳೋಗಿರಲ್ಲ. ದೇವ್ರ ಫೋಟೋಗಳಿಗೂ ನಮಗೆ ಮುಡ್ಕೊಳಕ್ಕೂ ಎಲ್ಲಕ್ಕೂ ಮಸ್ತ್ ಹೂವು ಬಿಡುತ್ತವೆ. ಗಿಡಗಳಿರೋದ್ರಿಂದ ಪರವಾಗಿಲ್ಲ, ನಮಗೆ ಹೂವಕ್ಕೇನು ಇದಿರಲ್ಲ. ಹಂಗಾಗಿ ಅವಕ್ಕೂ ಚೆನ್ನಾಗಿ ದಿನ ಡೈಲಿ ನೀರು ಬಿಟ್ಟು ಚೆನ್ನಾಗಿ ನೋಡಿಕೊಂಡು ಹೂವು ಚೆನ್ನಾಗಿ ಬಿಡುತ್ತವೆ. ವೇಸ್ಟ್ ಎಲೆಗಳೆಲ್ಲ ಕಿತ್ತಾಕೊಂಡು ವೇಸ್ಟ್ ಗಿಡಗಳೆಲ್ಲ ಕಿತ್ತಾಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ಗಿಡಗಳು ಹೂವು ಚೆನ್ನಾಗಿ ಬಿಡ್ತು. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಒಂಚೂರು ಟೇಬಲ್ ಮೇಲೆಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಎಲ್ಲ ಕವರು ಇವೆಲ್ಲ ಅಲ್ಲೇ ಇಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂತ ಮತ್ತೆ ಒಳಗಡೆ ಬಂದೆ. ಟೇಬಲ್ ಮೇಲೆ ಎಷ್ಟಿದೆ ಇವಾಗ ಅದನ್ನೆಲ್ಲ ತೆಕ್ಕೊಂಡು ನೀಟಾಗೆಲ್ಲ ಧೂಳೆಲ್ಲ ಗುಡಿಸ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಡೈಲಿ ಕೆಲಸ ಇರುತ್ತೆ ಟೇಬಲ್ ಮೇಲೆ. ಯಾವಾಗೂ ನಾನು ಕ್ಲೀನ್ ಮಾಡ್ದಂಗೆಲ್ಲ ಮತ್ತೆ ಯಾವುದೋ ಒಂದು ಅದ್ರ ಮೇಲೆ ಇಕ್ಕೋದು ಆ ಥರ ಆಗ್ತಾಯಿರುತ್ತೆ. ಈಗ ನಮ್ಮ ಮನೆಯವ್ರು ನೆನ್ನೆ ಸ್ವಲ್ಪ ಸ್ನ್ಯಾಕ್ಸ್ ತಂದಿರೋ, ಅವನ್ನ ಅಲ್ಲೇ ಕವರ್ ಅಲ್ಲೇ ಬಿಟ್ಟಿದ್ವಿ. ಮತ್ತು ಇವಾಗೆಲ್ಲ ಬಾಕ್ಸ್ಗೆ ಹಾಕಿ ಇಡೋಣ ಅಂತ ಎಲ್ಲ ಹಾಕಿಡ್ತಾಯಿದ್ದೀನಿ. ನನಗೆ ಆ ಬಾಕ್ಸು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಆವಾಗ ರಂಗೋಲಿ ಕಾಂಪಿಟೇಷನ್ ಇತ್ತು. ರಂಗೋಲಿ ಕಾಂಪಿಟೇಷನಲ್ಲಿ ಫಸ್ಟ್ ಬಂದಿದ್ದೆ, ಹಾಗಾಗಿ ನನಗೆ ಅವಾಗ ಆ ಥರ ಬಾಕ್ಸು ಸೆಟ್ ಕೊಟ್ಟಿದ್ದರು. ಒಂದು 4 ಏನೋ ಬಂದಿದ್ವಿ, ಇನ್ನೂ ಒಂದು 3 ಎಲ್ಲೋ ಇದ್ದಾವೆ. ಅದು ಸ್ವಲ್ಪ ದೊಡ್ಡ ಬಾಕ್ಸು, ಅದಕ್ಕಿಂತ ಚಿಕ್ಕವು ಇನ್ನೂ ಒಂದು 3 ಇದ್ದಾವೆ. ಫ್ರಿಜ್ಜಲ್ಲಿ ಏನಾದರೂ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕಿಡೋಕ್ಕೆ ಚೆನ್ನಾಗಿರ್ತವೆ ಅಂತ ಹಂಗೆ ಇಟ್ಟು ಇವಾಗ ಈ ದೊಡ್ಡ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಎಲ್ಲ ಹಾಕಿಡ್ತಾಯಿದ್ದೀನಿ. ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಅಲ್ಲೇ ಎತ್ತಿಟ್ರೆ ಯಾರಿಗೆ ಯಾವಾಗ ಬೇಕೋ ಜ್ಞಾಪಕ ಬಂದಾಗ ತಗೊಂಡು ತಿಂತಾರಂತ ಅವೆಲ್ಲಿ ಎತ್ತಿಡಲ್ಲೇ ಟೇಬಲ್ ಮೇಲೆ ಇಡ್ತೀನಿ. ಮತ್ತು ಎಲ್ಲನ ಇಟ್ಟರೆ ಅವು ಗ್ಯಾಪ್ನೇ ಇರೋಲ್ಲ, ಮತ್ತು ಅವು ಹಂಗೆ ಇಟ್ಟು ಎಲ್ಲ ಮುಗ್ಗೋಗುತ್ತವೆ. ಯಾಕೋ ಬಾಕ್ಸ್ ಯಾಕೋ ಟೈಟಾಗಿ ಮುಚ್ಕೊಳ್ತಿಲ್ಲ, ಮತ್ತು ನೀಟಾಗೆಲ್ಲ ಮುಚ್ಚಿಡೋಣ ಅಂತ ನೋಡ್ತಾಯಿದ್ದೀನಿ. ಸ್ವಲ್ಪ ಹಂಗೆ ಗ್ಯಾಪ್ ಇದೆ, ಸೀಮೆಗಳೆಲ್ಲ ಹತ್ಕೊಬಿಡುತ್ತವೆ ಅದಕ್ಕೆ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಪರಂಗಿ ಹಣ್ಣು, ನಮ್ಮ ಮನೆಯವ್ರು ಬೆಳಗ್ಗೆ ಕಿತ್ಕೊಂಡ್ಬಂದಿದ್ರು, ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಟೆ. ಈ ವೈರ್ಗಳು ಅವು ಇವು ಜಾಸ್ತಿ ಇದ್ವೆಲ್ಲ ಮೇಲಕ್ಕೆಲ್ಲ ಎತ್ತಿಟ್ಟು ಈಗೆಲ್ಲ ಸ್ವಲ್ಪ ಎಲ್ಲ ಧೂಳೆಲ್ಲ ಗುಡಿಸ್ಕೊಂಡೆಲ್ಲ ಎತ್ತಿಡೋಣ ಅಂತಂದು ಬೊಂಬೆಗಳು ನನ್ನ ಮಗಳನ್ನ ಎಷ್ಟಿದ್ದಾವೋ ಬೀರುವ ಮೇಲೆಲ್ಲ ಒಂದು 2 ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀವನ. ಆದರೆ ಎಲ್ಲಾದರೂ ಹೋದಾಗೆಲ್ಲ ಬೊಂಬೆ ಅಂತ ತಗೊತಿರ್ತಾಳೆ. ಇವತ್ತು ಮಾತ್ರ ಏನೋ ಕೊಡಿಸ್ಕೊಂಡಾಗ ಬಂದ್ವಿ ದೇವ್ರಿಗೋಗಿ. ಇವತ್ತು ಅವಳು ಕೇಳಲಿಲ್ಲ, ನಾವು ಕೊಡಿಸ್ಲಿಲ್ಲ, ಮನೇಲೆಲ್ಲ ಜಾಸ್ತಿ ಇದ್ದಾವಲ್ಲ ಅಂತಂದೇಳಿ ಅವು ಇಟ್ಕೊಳಕ್ಕೆ ಜಾಗ ಇಲ್ಲ, ಹಂಗಾಗಿ ಇವತ್ತೇನು ಕೊಡ್ಸೋಕ್ಕೆ ಹೋಗಲಿಲ್ಲ. ನೋಡಿ ಟಿ ವಿ ಒರೆಸೋಣ ಅಂತೆಲ್ಲ ನೋಡ್ಕೊತಾನೆ.
ಟಿ ವಿ ಐತಾಗ ನಾವು ಈ ಟಿ ವಿ ಜಾಸ್ತಿ ನೋಡೋಲ್ಲ, ಸುಮ್ಮನೆ ಏನಾರ ಮನೆಯಲ್ಲೇ ಎಲ್ಲ ಇರಬೇಕು ಅಂತಂದೇಳಿ ತಗೊಂಡಿದ್ವಿ. ಯಾವಾಗಾದ್ರೂ ಒಂದು ಸತಿ ನಮ್ಮ ಮನೆಯವ್ರು ಫೋನ್ ಕನೆಕ್ಟ್ ಮಾಡಿಬಿಟ್ಟು ಸಿನಿಮಾ ಆ ಥರ ಏನಾದರೂ ಹಾಕಿದ್ರೆ ನೋಡ್ತೀವಿ. ಜಿಯೋ ನೆಟ್ ಬಾಕ್ಸ್ ಹಾಕಿಸ್ಕೊಂಡಿದ್ವಿ, ಅದರಿಂದ ಯೂಟ್ಯೂಬು ಎಲ್ಲ ಬರುತ್ತಲ್ಲ ಟಿ ವಿಗೆ, ಅದನ್ನೆಲ್ಲ ಇಟ್ಕೊಂಡು ನೋಡ್ತಿದ್ವಿ. ಅದಕ್ಕೆ ಕರೆನ್ಸಿ ಮುಗ್ದೈತೆ ಹಾಕಿಸ್ಲಿಲ್ಲ. ಹಾಕ್ಸಿದ್ರೇ ಯಾವಾಗಲೂ ನನ್ನ ಮಗಳು ನಾನು ಯಾರೋ ಒಬ್ರಿಗೆ ಫೋನ್ ನೋಡೋ ಬದಲು ಆ ಟಿ ವಿಗೆ ಹಾಕ್ಕೊಂಡು ನೋಡ್ತೀವಿ. ಜಿಯೋ ನೆಟ್ವರ್ಕ್ ಹಾಕ್ಸಿದ್ರೇ ಟಿ ವಿ ನಾನೇ ಜಾಸ್ತಿ ನೋಡೋದು. ಯೂಟ್ಯೂಬು ಅದೆಲ್ಲ ಇಟ್ಕೊಂಡು ನಾನೇ ನೋಡ್ತಾ ಇರ್ತೀನಿ. ಅಡುಗೆವು ಅವು ಇವು ಯಾವಾಗಲೂ ನೋಡ್ಕೊಂಡು ಕೂತ್ಕೊತೀನಿ. ನನ್ನ ಮಗಳು ಯಾವಾಗೋ ಒಂದು ಸಲ ನೋಡೋದು. ಈಗ ಅದಕ್ಕೂ ಧೂಳೆಲ್ಲ ಜಾಸ್ತಿ ಇತ್ತು, ಎಲ್ಲ ಒರೆಸ್ಕೊಳ್ಳೋಣ ಅಂತ ಟಿ ವಿ ಒರೆಸ್ಕೊಂಡಾಗಲೂ ಒಂದು ವಾರ ಆಯ್ತೇನೋ. ಟಿ ವಿ ಯಾವಾಗೂ ವಾರಕ್ಕೊಂದು ಸಲ ಹಂಗೆ ಒರೆಸ್ಕೊತೀನಿ. ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಇನ್ನು ಟೇಬಲ್ ಹತ್ರ ಬಂದೆ. ನೀವು ನೋಡಿ, ಹಸುಗಳು ನಮ್ಮ ಮನೆಯವರೆಲ್ಲ ಮಧುಗಿರಿಯಲ್ಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರಂತೆ. ನಮ್ಮ ಮನೆಯವ್ರು ತಗೊಂಬಂದಿದ್ರು. ನಾವು ಶೋಕೇಶ್ ಇದ್ದರೆ ಚೆನ್ನಾಗಿರೋದು ಇಟ್ಕೊಳ್ಳೋಕ್ಕೆ. ನಮ್ಮ ಮನೆ ಹತ್ರ ಟೇಬಲೆಲ್ಲ ಯಾವಾಗಾದ್ರೂ ಬಿದ್ದು ಕೆಳಗಡೆ ಒಡೆದೋಗ್ತವೇನೋ ಅನ್ನೋಂಗೆ. ಅದು ತಂದಾಗ ಸ್ವಲ್ಪ ನಾನು ನಮ್ಮ ಮನೆಯವ್ರನ್ನ ಸ್ವಲ್ಪ ಬೈದೆ, ಇವಕ್ಕೇನು ಸುಮ್ಮನೆ ತಗೊಂಬಂದೆ, ಶೋಕೇಶ್ ಇಲ್ಲ ಏನೂ ಇಲ್ಲ ಅಂತಂದು. ಮತ್ತು ಆದರೂ ಪರವಾಗಿಲ್ಲ, ಟೇಬಲ್ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಒಂದು ರಾಮ ಒಂದು ಭೀಮ ಅನ್ನಂಗೆ ಇದ್ದಾವೆ, ಎರಡೂ ಸೇಮ್ ಒಂದೇ ಥರ. ನಮ್ಮ ಮನೆಯವರು ಜಾಸ್ತಿ ಇಷ್ಟ ಆಗಿದ್ದಾವೆ ಹಸುಗಳು. ರಿಯಲಾಗೂ ನಮ್ಮ ಮನೆಯವ್ರಿಗೆ ಹಸುಗಳು ಈ ಥರ ಎಲ್ಲ ಇಷ್ಟ ಜಾಸ್ತಿ. ನಾವು ಒಂದು 2 ವರ್ಷ ಹಸುಗಳು ಕಟ್ಕೊಂಡಿದ್ವಿ. ಮತ್ತು ಅವನ್ನ ಎಲ್ಲಾದ್ರೂ ನೋಡ್ಕೊಳ್ಳೋರಿಲ್ಲ ಅಂತಂದೇಳಿ ಮಾರಾಕಿದ್ವಿ. ನೀವು ನೋಡಿ, ನನ್ನ ಮಗಳು ಬಂದು ನಾನು ಏನಾನ ಎತ್ತಿಕ್ಕೋದು, ಕಸ ಗುಡಿಸೋದು ಆ ಥರ ಮಾಡ್ತೀನಿ ಅಂತಂದು. ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅನ್ನೋದು. ಪರವಾಗಿಲ್ಲ, ಮನೇಲಿ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತಾಳೆ, ನಾವೇ ಹೇಳೋಕ್ಕೋಗಲ್ಲ. ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಇಷ್ಟು ಚಿಕ್ಕ ವಯಸ್ಸಿಗೆ ಮನೆಗಳು ಕೆಲಸಗಳೆಲ್ಲ ಇನ್ನೇನು ಪಾಪ ಓದ್ಕೊಳ್ಳೋ ಹುಡುಗರಿಗೆ ಅಂತ ಏನೂ ಹೇಳೋಕ್ಕೋಗಲ್ಲ. ಅವಳಿಗೇನಾದ್ರು ಕೆಲಸದ ಮೇಲೆ ಇಂಟ್ರೆಸ್ಟ್ ಬಂದರೆ ಅವಳು ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋದು, ಅವಳ ಮೇಕಪ್ ಬಾಕ್ಸ್ ಎಲ್ಲ ಕ್ಲೀನಾಗೆಲ್ಲ ಜೋಡಿಸ್ಕೊಳ್ಳೋದು ಆ ಥರ ಮಾಡ್ಕೊತಾ ಇರ್ತಾಳೆ. ನೋಡಿ, ನಮ್ಮ ಮನೇಲಿ ಸುಮಾರು ಅಂದರೆ ಬರೀ ಬೊಂಬೆಗಳೇ ಜಾಸ್ತಿ ಇದ್ದಾವೆ. ಅವನ್ನೆಲ್ಲ ಎಲ್ಲಿಕ್ಕಕ್ಕೂ ಎಲ್ಲನೇ ಎತ್ತಿಟ್ರೆ ಮೇಲೆ ಮತ್ತೆ ಅವನ್ನ ಆಟಾಡ್ಕೊಳಕ್ಕೆ ಮತ್ತೆ ಇಸ್ಕೊಳ್ತಾ ಇರ್ತಾಳೆ. ಮತ್ತು ಕೊಡೋದು ಮತ್ತು ಎತ್ತಿಕ್ಕೋದು ಇವೆಲ್ಲ ಏನು ಅಂತಂದು ಹೇಳ್ಬಿಟ್ಟು ಎಲ್ಲ ಟೇಬಲ್ ಮೇಲೆ ಜೋಡಿಸೋಣ, ಸ್ವಲ್ಪ ಶೋಗೂ ಚೆನ್ನಾಗಿರುತ್ತೆ. ಮತ್ತು ಅವಳು ಆಟಾಡಿಕೊಂಡು ಮತ್ತೆ ಹಂಗೆ ಎತ್ತಿಡ್ತಾಳೆ ಅಂತಂದೇಳಿ ಹಂಗೆ ಟೇಬಲ್ ಮೇಲೆ ಎಲ್ಲ ಟೆಡಿ ಪೇರು ಬೊಂಬೆಗಳೆಲ್ಲ ಹಂಗೆ ಜೋಡಿಸಿಟ್ಟಿದ್ದೀನಿ. ಮತ್ತು ಇನ್ನು ಟೇಬಲ್ ಹತ್ರ ಎಲ್ಲ ಆಯಿತು. ಮತ್ತು ಫ್ರಿಜ್ಜೆಲ್ಲ ಒರೆಸ್ಕೊಳ್ಳೋಣ ಅಂತ ಫ್ರಿಜ್ ಕಡೆ ಬಂದೆ. ಫ್ರಿಜ್ ಅಷ್ಟು ನಮ್ಮ ಮನೆ ಹತ್ರ ಏನು ಮಣ್ಣೆಲ್ಲ ಏನಿಲ್ಲ ಇವಾಗ ಜಾಸ್ತಿ, ಆದ್ರೂ ಧೂಳು ಅದು ಎಲ್ಲಿಂದ ಬರ್ತೈತೋ ಧೂಳು ಜಾಸ್ತಿ ಕೂತ್ಕೊಳುತ್ತೆ. ಯಾವಾಗಲೂ ಹಂಗೆ ಒಂದ್ಸಲ ಎಲ್ಲ ಒರೆಸ್ಕೊತಾ ಇದ್ದರೆ ಸ್ವಲ್ಪ ನೀಟಾಗಿ ಕಾಣಿಸ್ತೈತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.